ನಟಿ ಕಾವ್ಯಾಗೆ ಅತ್ಯಾಚಾರದ ಬೆದರಿಕೆಯನ್ನ ಹಾಕಲಾಗಿದೆ ಎಂಬ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಖ್ಯಾತ ಕಿರುತೆರೆ ನಟಿ ಕಾವ್ಯಾಗೆ ಇದೆಂಥ ಸ್ಥಿತಿ? ನಟಿ ಕಾವ್ಯಾಗೆ ಅತ್ಯಾಚಾರದ ಬೆದರಿಕೆಯನ್ನ ಹಾಕಲಾಗಿದೆ. ಖ್ಯಾತ ಕಿರುತೆರೆ ನಟಿ ಕಾವ್ಯಾಗೆ ಇದೆಂಥ ಸ್ಥಿತಿ? ಪತಿ ಸೋಮಶೇಖರ್ ಅತ್ತಿಗೆಯ ತಂದೆಯಿಂದ ಹಲ್ಲೆ ಕೂಡ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾವ್ಯ ಗೌಡ ಜನಪ್ರಿಯತೆ ಸಹಿಸದೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ನಿನ್ನ ರೇಪ್ ಮಾಡ್ತೇನೆ ಅಂತ ಬೆದರಿಕೆಯನ್ನು ಹಾಕಿ ಥಳಿಸಿದ್ದಾರೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಇನ್ನು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಆಕೆ ಪತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಮಾನಸಿಕವಾಗಿ ನೊಂದಿರುವ ಕಿರುತೆರೆ ನಟಿ ಕಾವ್ಯ ಗೌಡ ಅಕ್ಕ ಭವ್ಯ ಗೌಡರವರಿಂದ ದೂರನ್ನ ದಾಖಲು ಮಾಡಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ನೀಡಲಾಗಿದೆ. ನಟಿ ಕಾವ್ಯಾಗೆ ಅತ್ಯಾಚಾರದ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ಖ್ಯಾತ ಕಿರುತೆರೆ ನಟಿ ಕಾವ್ಯಾಗೆ ಇದೆಂಥ ಸ್ಥಿತಿ ಬಂತು? ಪತಿ ಸೋಮಶೇಖರ್ ಅತ್ತಿಗೆಯ ತಂದೆಯಿಂದ ಹಲ್ಲೆ ಕೂಡ ಮಾಡಲಾಗಿದೆ. ಕಾವ್ಯ ಗೌಡ ಜನಪ್ರಿಯತೆ ಸಹಿಸದೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ನಿನ್ನ ರೇಪ್ ಮಾಡ್ತೇನೆ ಅಂತ ಬೆದರಿಕೆಯನ್ನ ಹಾಕಿ ಥಳಿಸಿದ್ದಾರೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಪತಿ ಸೋಮಶೇಖರ್ ಸಂಬಂಧಿಗಳ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿತ ಆಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಜೊತೆಗೆ ಆಕೆಯ ಪತಿಗೂ ಕೂಡ ಟ್ರೀಟ್ಮೆಂಟ್ ನೀಡಲಾಗ್ತಿದೆ. ಮಾನಸಿಕವಾಗಿ ಕಿರುತೆರೆ ನಟಿ ಕಾವ್ಯ ನೊಂದಿದ್ದಾರೆ. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡರವರಿಂದ ದೂರನ್ನ ದಾಖಲು ಮಾಡಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಯ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಕಂಪ್ಲೇಂಟ್ ಕೂಡ ದಾಖಲು ಮಾಡಲಾಗಿದೆ. ಈ ಒಂದು ಕಂಪ್ಲೇಂಟ್ ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ರಾಧಾರಮಣ ಸೀರಿಯಲ್ ಆಗಿರಬಹುದು ಅಥವಾ ಗಾಂಧಾರಿ ಧಾರಾವಾಹಿಯ ಮೂಲಕ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರು. ಜೊತೆಗೆ ಬಹಳ ಖ್ಯಾತಿಯನ್ನು ಗಳಿಸಿದಂತಹ ನಟಿ. ಆ ಒಂದು ಸೀರಿಯಲ್ಗಳಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಅನ್ನ ಮಾಡಿದ್ರು. ಸಾಕಷ್ಟು ಮನೆ ಮಾತಾಗಿದ್ದಂತಹ ಕಾವ್ಯ ಗೌಡ ಸದ್ಯಕ್ಕೆ ಒಂದು ದೂರು ಕೂಡ ಈಗ ದಾಖಲಾಗಿದೆ. ಇನ್ನು ಅವರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ. ಅವರ ಪತಿಯ ಸಂಬಂಧಿಕರು ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರಂತೆ. ಜೊತೆಗೆ ರೇಪ್ ಮಾಡ್ತೀನಿ ಅಂತ ಕೂಡ ಬೆದರಿಕೆಯನ್ನು ಹಾಕಿದ್ದಾರಂತೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಕಾವ್ಯ ಗೌಡ. ಜೊತೆಗೆ ಅವರ ಪತಿ ಆಗಿರುವಂತಹ ಸೋಮಶೇಖರ್ ಅವರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ಇನ್ನು ಮಾನಸಿಕವಾಗಿ ನಟಿ ಕಾವ್ಯ ನೊಂದಿದ್ದಾರೆ ಅಂತ ಕೂಡ ಅವರ ಅಕ್ಕ ಭವ್ಯ ಗೌಡ ಅವರು ಹೇಳಿದ್ದಾರೆ. ಸದ್ಯಕ್ಕೆ ದೂರು ಕೂಡ ದಾಖಲು ಮಾಡಿದ್ದಾರೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿ ಅವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಟಿ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಕೂಡ ನಡೆದಿದೆಯಂತೆ. ಸೋಮಶೇಖರ್ ಅತ್ತಿಗೆಯ ತಂದೆಯಿಂದ ಈ ಒಂದು ಹಲ್ಲೆ ನಡೆದಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಜೊತೆಗೆ ನಟಿ ಕಾವ್ಯ ಗೌಡ ಏನು ಜನಪ್ರಿಯತೆಯನ್ನು ಗಳಿಸಿದ್ದಾರೆ, ಈ ಒಂದು ಜನಪ್ರಿಯತೆ ಅದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಈ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡ ಅವರಿಂದಲೇ ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಲಾಗಿದೆ. ಸೋಮಶೇಖರ್ ಅತ್ತಿಗೆಯ ತಂದೆ ರವಿಕುಮಾರ್ ಅವರೇನಿದ್ದಾರೆ, ರವಿಕುಮಾರ್ ಅವರ ವಿರುದ್ಧ ಈಗ ರೇಪ್ ಮಾಡ್ತೇನೆ ಅಂತ ಬೆದರಿಕೆ ಹಾಕಲಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ನಂದೀಶ್, ಪ್ರಿಯಾ, ರವಿಕುಮಾರ್ ಎನ್ನುವವರ ವಿರುದ್ಧವಾಗಿ ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸದ್ಯ ಕಾವ್ಯ ಗೌಡ ಹಾಗೂ ಅವರ ಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಸದ್ಯಕ್ಕೆ ಅವರು ಚಿಕಿತ್ಸೆ ಪಡೆದ ನಂತರ ಏನು ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಭವ್ಯ ಗೌಡ ಅವರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಈಗ ನಟಿ ಕಾವ್ಯಾಗೆ ಅತ್ಯಾಚಾರದ ಬೆದರಿಕೆ ಬಂದಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಯಾವ ಕಾರಣಕ್ಕೆ ಗಲಾಟೆ ಆಯಿತು, ಏನೆಲ್ಲ ಅಪ್ಡೇಟ್ ಇದೆ ಅರುಣ್? ಸಾಹಿತ್ಯ ನಟಿ ಮತ್ತೆ ಸೀರಿಯಲ್ ನಟಿಯಾಗಿದ್ದಂತಹ ಕಾವ್ಯ ಗೌಡ ಅವರಿಗೆ ಬೆದರಿಕೆ ಬಂದಿರುವಂತದ್ದು. ಕಾವ್ಯ ಗೌಡ ಮತ್ತೆ ಅವರ ಪತಿ ಸೋಮಶೇಖರ್ ಮೇಲೆ ಒಂದು ಹಲ್ಲೆಗಳನ್ನ ಸಹ ಮಾಡಿರುವಂತದ್ದು. ಅಂದ್ರೆ ಅವರ ಸೋಮಶೇಖರ್ ಯಾರಿದ್ದಾರೆ ಅವರ ಅತ್ತಿಗೆಯ ತಂದೆಯಿಂದ ಈ ರೀತಿ ಆರೋಪ ಬಂದಿರುವಂತದ್ದು. ಮತ್ತೆ ಅವ್ರ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಅವರ ಜನಪ್ರಿಯತೆ ಮೇಲ್ನೋಟಕ್ಕೆ ಅವರು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದಂತೆ ಏನು ಅವರ ಜನಪ್ರಿಯತೆ ಸಹಿಸಲಾರದೆ ಅವರ ಅತ್ತಿಗೆ ತಂದೆ ಅಂದ್ರೆ ಸೋಮಶೇಖರ್ ಯಾರಿದ್ದಾರೆ ಅಂದ್ರೆ ಕಾವ್ಯಗೌಡರ ಪತಿ ಅವ್ರ ತಂದೆ ಯಾರಿದ್ದಾರೆ ಅಂದ್ರೆ ಅವ್ರ ಅತ್ತಿಗೆ ತಂದೆ ಯಾರಿದ್ದಾರೆ, ಸೊ ಅವರಿಂದಲೇ ಈ ರೀತಿ ಆರೋಪಗಳು ಬರ್ತಾ ಇರುವಂತದ್ದು. ಮತ್ತೆ ಮನೆಗೆ ನುಗ್ಗಿ ಒಂದಷ್ಟು ಜನ
ಸೇರ್ಕೊಂಡು ಹಲ್ಲೆ ಮಾಡಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೀಗ ಒಂದು ಪ್ರಕರಣ ಸಹ ಒಂದು ಕಾವ್ಯ ಅವರು ಕೊಟ್ಟಿರುವಂತದ್ದು. ಸೊ ಅದರ ಮೇಲೆಗೆ ದೂರನ್ನ ದಾಖಲು ಮಾಡ್ಕೊಂಡಿರುವಂತ ರವಿಕುಮಾರ್ ಮತ್ತೆ ಪ್ರೇಮ ಮತ್ತೆ ನಂದೀಶ್ ಮತ್ತೆ ಪ್ರಿಯಾ ಅನ್ನೋರ ವಿರುದ್ಧ ಇದೀಗ ಒಂದು ಕಂಪ್ಲೇಂಟ್ ಅನ್ನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸೀರಿಯಲ್ ನಟಿಯಾಗಿದ್ದುಕೊಂಡು ಮತ್ತೆ ಕೆಲವೊಂದಷ್ಟು ಜನಪ್ರಿಯತೆಯನ್ನು ಸಹ ಈಕೆ ಕಾವ್ಯಗೌಡ ಪಡ್ಕೊಂಡಿದ್ದು. ಹಾಗಾಗಿ ಆಕೆಯ ಒಂದು ಸೀರಿಯಲ್ ಅಂದ್ರೆ ಜನಪ್ರಿಯತೆ ಸಹಿಸಲಾಗದೆ ಇಲ್ಲಿ ನೋಡಿ ಕ್ಷುಲ್ಲಕ ಕಾರಣಕ್ಕಾಗಿ ಈ ರೀತಿ ಘಟನೆ ಅಂದ್ರೆ ಈ ರೀತಿ ಹಲ್ಲೆ ಮಾಡ್ತಿರೋದಾಗಿ ದೂರನ್ನ ಕೊಟ್ಟಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನಟಿ ಕಾವ್ಯಾಗೆ ಅತ್ಯಾಚಾರದ ಬೆದರಿಕೆಯನ್ನು ಹಾಕಲಾಗಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿಬಂದಿದೆ. ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿವಿಧ ಆಯಾಮಗಳಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಮುಖ್ಯವಾಗಿ ಯಾವ ಕಾರಣಕ್ಕೆ ಜಗಳ ಆಯಿತು ಅಥವಾ ಯಾವ ಕಾರಣಕ್ಕೆ ಗಲಾಟೆ ಆಯಿತು, ಯಾಕೆ ಅವರು ಏಕಾಏಕಿಯಾಗಿ ಬಂದು ಹಲ್ಲೆ ಮಾಡಿದ್ರು, ಈಗ ಕಾವ್ಯ ಪರಿಸ್ಥಿತಿ ಯಾವ ರೀತಿ ಇದೆ, ಜೊತೆಗೆ ಕಾವ್ಯ ಪತಿ ಸೋಮಶೇಖರ್ ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುವ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಈಗ ಕಾವ್ಯ ಈ ಒಂದು ವಿಚಾರದಿಂದ ಬಹಳ ಮನನೊಂದಿದ್ದಾರಂತೆ. ಸದ್ಯಕ್ಕೆ ಅವ್ರ ಮೇಲೆ ಕೂಡ ಹಲ್ಲೆ ಆಗಿದೆಯಂತೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾವ್ಯ ಗೌಡ ಅವ್ರನ್ನ ಅವರಿಗೆ ಅಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ಅವರ ಪತಿ ಸೋಮಶೇಖರ್ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಚಾಕು ಇರಿತ ಆಗಿದೆ ಎಂಬ ಆರೋಪ ಕೂಡ ಇರೋದ್ರಿಂದ ಪೊಲೀಸರು ಬಹಳ ಗಂಭೀರವಾಗಿ ಒಂದು ಪ್ರಕರಣವನ್ನು ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಏನು ಆರೋಪಿಗಳಿದ್ದಾರೆ ಪ್ರೇಮ, ನಂದೀಶ್, ಪ್ರಿಯಾ, ರವಿ ಅವರ ವಿರುದ್ಧ ದೂರು ದಾಖಲಾಗಿರೋದ್ರಿಂದ ಅವರನ್ನು ಕೂಡ ಒಂದು ಠಾಣೆಗೆ ಕರೆಸಬಹುದು ಅಥವಾ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿರುವಂಥ ಕಾವ್ಯ ಗೌಡ ಮತ್ತೆ ಸೋಮಶೇಖರ್ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ.